ಮಾಡೋದಲ್ಲ ಇದು. ಈಗ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ಪರವಾಗಿ ಗ್ರೇಡ್ 2 ತಹಸೀಲ್ದಾರ್ ಬಂದಿದ್ದಾರೆ. ಅವರಿಗೆ ನಿಮ್ಮ ಮನವಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮಾನ್ಯ ಮಧು ಬಂಗಾರಪ್ಪನವರಿಗೆ ಮನವಿ ನೀಡ್ತಾ ಇದ್ದೀವಿ. ಬೇಡಿಕೆಗಳನ್ನು ಇಟ್ಟುಕೊಂಡು ಸೇಮ್ 2 ಮನವಿ ಇದ್ದಾವೆ. ಒಂದು ಮನವಿಯನ್ನ ತಮ್ಮೆಲ್ಲರಿಗೂ ವಿಚಾರ ತಿಳಿಲಿ ಅಂತೇಳಿ ಓದ್ತಾ ಇದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಮುಖಾಂತರ ತಹಸೀಲ್ದಾರ್ ಕೂಡ್ಲಿಗಿ, ವಿಜಯನಗರ ಜಿಲ್ಲೆ, ಕರ್ನಾಟಕ. ಮಾನ್ಯರೇ, ವಿಷಯ ಬಿಸಿ ಊಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗಾಗಿ ಹಾಗೂ ಕಾಯಂಗೊಳಿಸುವಂತೆ ಬೇಸಿಗೆ ರಜೆಯ ಸಂಬಳ ಬಿಡುಗಡೆಗೊಳಿಸಿ ಪ್ರತಿ ತಿಂಗಳು 5ನೇ ತಾರೀಕಿಗೆ ಸಂಬಳ ನೀಡುವಂತೆ ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ AITC ಸಂಯೋಜಿತ ಕೂಡ್ಲಿಗಿ ತಾಲೂಕು ಸಮಿತಿಯು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಕಳೆದ 22 ವರ್ಷಗಳಿಂದ ಶಾಲೆಗಳಲ್ಲಿ ಬಿಸಿಯೂಟ ತಯಾರಕರಾಗಿ ದುಡಿಯುತ್ತಿರುವ ಬಿಸಿಯೂಟ ತಯಾರಕರಿಗೆ ಇದುವರೆಗೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕನಿಷ್ಠ ವೇತನ ನೀಡಿ ಕಾಯಂಗೊಳಿಸುವುದರ ಬಗ್ಗೆ ಚಿಂತನೆ ಮಾಡಿರುವುದಿಲ್ಲ. ಇವರು ಯೋಜನೆ ಹೆಸರಲ್ಲಿ ದುಡಿಯುತ್ತಾ ನಿರಂತರ ಶೋಷಣೆಗೊಳಗಾಗಿದ್ದಾರೆ. ಇವರು ಅತ್ಯಂತ ಕಡಿಮೆ ಗೌರವ ಸಂಭಾವನೆ ಪಡೆದು ಈ ಹಣದಲ್ಲಿ ಜೀವನ ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ ರಾಜ್ಯಾದ್ಯಂತ ಬಿಸಿಯೂಟ ಯೋಜನೆಯಲ್ಲಿ ದುಡಿಯುತ್ತಿರುವ ಇವರನ್ನು ಕಾರ್ಮಿಕರೆಂದು ಪರಿಗಣಿಸಿ 15/5/2020 ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಕನಿಷ್ಠ ವೇತನ ಜಾರಿಗೆಗೊಳಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಬಿಸಿಯೂಟ ತಯಾರಕರಿಗೆ 2024 ಏಪ್ರಿಲ್ ಮೇ ತಿಂಗಳು 2 ತಿಂಗಳ ಬೇಸಿಗೆ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಹಾಗೂ ಅಡಿಗೆ ಮಾಡುವ ಸಂದರ್ಭದಲ್ಲಿ ಸುಸಜ್ಜಿತ ಅಡಿಗೆ ಸಾಮಗ್ರಿಗಳಿಲ್ಲದೆ ಕುಕ್ಕರ್ ಬ್ಲಾಸ್ಟ್ ಆಗಿ ಸಂಬಾರ್ ಪಾತ್ರೆಯೊಳಗಡೆ ಕಾರ್ಯಕರ್ತೆಯರು ಬಿದ್ದು ರಾಜ್ಯದ ಹಲವೆಡೆ ಮೃತಪಟ್ಟಿದ್ದು, ಹಾಲಿನ ಪಾತ್ರೆನ ಒಳಗಡೆ ಕಾಯಿಸುವಾಗ ಮಕ್ಕಳು ಬಿದ್ದು ಮೃತಪಟ್ಟಿರುವ ಘಟನೆಗಳು ರಾಜ್ಯದಲ್ಲಿ ನಡೆದಿದ್ದು, ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇದ್ದು ಅಡಿಗೆಯವರ ಸಂಖ್ಯೆ ಕಡಿಮೆ ಇದ್ದರೂ ನೇಮಕಾತಿ ಮಾಡಿಕೊಂಡಿರುವುದಿಲ್ಲ. ಸುಮಾರು ವರ್ಷಗಳ ಕಳೆದರೂ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಕಾರ್ಯಾಗಾರ ನಡೆಸದೆ ತರಬೇತಿ ನೀಡಿರುವುದಿಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಕೂಡ್ಲಿಗಿ ತಾಲೂಕು ಸಮಿತಿ ಈ ಹೋರಾಟದ ಮೂಲಕ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತದೆ. ಬೇಡಿಕೆಗಳು: ಬಿಸಿಯೂಟ ತಯಾರಕರಿಗೆ ಕನಿಷ್ಠ 21,000 ವೇತನ ಜಾರಿಗೊಳಿಸಬೇಕು. ಬಿಸಿಯೂಟ ತಯಾರಕರಿಗೆ ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ಕೋರ್ಟ್ WP ನಂಬರ್ 99/27/2020 ಡೇಟ್ 15/12/20 ಆದೇಶಿಸಿರುವಂತೆ ಅವರ ಕೆಲಸವನ್ನು ಪರವಾಗಿ ನಾವು ಮಾತಾಡ್ತೀವಿ. ಆದರೆ 2002ರಿಂದ ನಾವು ಬಿಸಿಯೂಟ ಮಾಡ್ಕೊಂತ ಬಂದಿದ್ವಿ. 300 ರೂಪಾಯಿಲಿಂದ ಇಷ್ಟು ನಾವು ಬಿಸಿಯೂಟದ ಮಾಡ್ಕೊಂತ ಬಂದ್ವಿ. ಅವ್ರು ಏನೇ ಕೆಲಸ ಹೇಳಿದ್ರು ತಪ್ಪದೆ ಚಾನ್ಸ್ ಟೈಮ್ ಸರಿಯಾಗಿ ಅವ್ರು ಹೇಳೋ ಟೈಮ್ಗೆ ಹೋಗ್ತೀವಿ, ಮಾಡ್ತೀವಿ, ಎಲ್ಲ ಕೆಲಸವನ್ನು ಮಾಡ್ತೀವಿ. ಆದರೆ ನಾವು 2002ರಿಂದನೂ ಹೋರಾಟ ಮಾಡ್ಕೊಂಡೇ ಬಂದಿದ್ವಿ. ಇಲ್ಲಿ ನೀವು ಕೂಡ್ಲಿಗಿಯಲ್ಲಿ ಹೋರಾಟ ಮಾಡಿದ್ವಿ, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ. ಎಷ್ಟು ಹೋರಾಟ ಮಾಡಿದ್ರೂ ನಮಗೆ ಸಂಬಳವನ್ನು ಹೆಚ್ಚಿಗೆ ಮಾಡುವ ಸರ್ಕಾರ ನಮಗೆ ಬಗ್ಗೆ ಕಾರಣ ತೋರಿಸ್ಬಲ್ದು. ಅದ್ರ ಪರವಾಗಿ ಒಂದಿಷ್ಟು ನಾವು ಬಿಸಿಯೂಟದವ್ರಿಗೆ ಕೇಳ್ತೀವಿ, ಸ್ವಲ್ಪ ಸಂಬಳವನ್ನೇ ಮಾಡಬೇಕು. ಆಮೇಲೆ ನಮಗೆ ರಿಟೈರ್ಡ್ ಆದಾಗ ಏನೇನೋ ಬೇಡಿಕೆಗಳನ್ನು ನಮಗೆ ಕೊಡಬೇಕು. ಯಾಕಂದರೆ ಬೆಳಗ್ಗೆ 8 ಗಂಟೆಗೆ ಹೋದ್ರೆ 10-11 ಗಂಟೆಗೆ ಬಂದರೆ 200 ರೂಪಾಯಿ ಕೂಲಿ ತಗೊಂತಾರೆ. ನಮಗೆ ದಿನ ಬೀಳೋದು 120 ರೂಪಾಯಿ ಕೂಲಿ ಬೀಳ್ತದೆ. ನಮಗೆ 4,000 ರೂಪಾಯಿನೂ ಸಂಬಳನೇ ಇಲ್ಲ, 3,500 ಇದೆ. ಹಾಲಿಂದ 100 ರೂಪಾಯಿ ಕೊಡ್ತಾರೆ. ಹಂಗಾಗಿ ನಮಗೆ ಸಂಬಳವನ್ನು ಗೀಟೋದಿಲ್ಲ. ಸರ್ಕಾರಕ್ಕೆ ಬೇಡಿಕೆ ನಾನು ಕೇಳಿಕೊಳ್ಳೋದೇನೆಂದರೆ ಸಂಬಳವನ್ನು ಹೆಚ್ಚಿಗೆ ಮಾಡಬೇಕು. ಆಮೇಲೆ ನಮಗೆ ರಿಟೈರ್ಡ್ ಆದಾಗ ಆಮೇಲೆ ನಮ್ಮ ಬೇಡಿಕೆಗಳನ್ನು ಆರೋಗ್ಯದಂದು ಎಲ್ಲವನ್ನು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಾಗಿ ನಮ್ಮ ಸರ್ಕಾರವನ್ನು ನಮ್ಮ ಅಡುಗೆಯರ ಪರವಾಗಿ ಬಿಸಿಯೂಟದ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ.